ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಶ್ ಬೋಧೇಶ್ವರ್. ನಾವೀಗ ಎಕ್ಸಾಮ್ ಸೀಸನ್ ನಾವು ತುಂಬಾ ಸ್ಟ್ರೆಸ್ ತಗೊಂತೀವಿ. ಆಮೇಲೆ ನಾವು ಸ್ಟ್ರೆಸ್ ಪಡೋದಂತೆ ನಮ್ಮ ಅಪ್ಪ ಅಮ್ಮಗೂ ತುಂಬಾ ಸ್ಟ್ರೆಸ್ ಕೊಡ್ತೀವಿ. ನಾವು ಯಾಕೆ ತುಂಬಾ ಸ್ಟ್ರೆಸ್ ತಗೋತೀವಿ ಅಂದ್ರೆ ನಮ್ಮ ಗುರುಗಳು ಯಾವಾಗ ಅಲ್ಲಲ್ಲೇ ಟೀಚ್ ಮಾಡ್ತಾರೋ ನಾವು ಅವಾಗಲೇ ಗ್ಲಾನ್ಸ್ ಮಾಡ್ಕೋಬೇಕು. ಮತ್ತೆ ಅವಾಗಲೇ ನಾವು ಅದನ್ನ ರೆಕಾರ್ಡ್ ನಮ್ಮ ತಲೆ ಒಳಗಡೆ ತುಂಬಿಸ್ಕೊಂಡು ರೆಕಾರ್ಡ್ ಮಾಡ್ಕೋಬೇಕು. ಅವಾಗ ನಮಗೆ ಎಕ್ಸಾಮು ಟೆಸ್ಟ್ಗಳು ಹತ್ರ ಬರ್ತಾ ಇದ್ದಾಗ ನಮಗೆ ಈಸಿ ಆಗುತ್ತೆ. ಅದಕ್ಕೆ ನಾವು ಅದನ್ನ ಮಾಡ್ಕೊಳ್ಳಿಲ್ಲ ಅಂತ ನಮಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಆಮೇಲೆ ನಾವು ಇಡೀ ಚಾಪ್ಟರ್ನ ಒಂದೇ ದಿವಸ ಓದೋದ್ರಿಂದ ಲೇಟ್ ನೈಟ್ ಓದಬೇಕಾಗುತ್ತೆ. ಅದಕ್ಕೆ ನಾವು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಬೆಳಗ್ಗೆ ಎದ್ದು ಓದಬೇಕು. ನಾವು ಬೆಳಗ್ಗೆ ಎದ್ದು ಓದಬೇಕು. ಆವಾಗ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಓದಿದಾಗ ನಮ್ಮ ಮೈಂಡ್ ಫ್ರೆಶ್ ಆಗಿರೋ ಕಾರಣ ನಮಗೆ ಆ ಪುಸ್ತಕದಲ್ಲಿರೋ ಎಲ್ಲಾ ವಿಷಯಗಳು ನಮ್ಮ ತಲೆ ಒಳಗಡೆ ನೀಟಾಗಿ ಹೋಗುತ್ತೆ. ಅದೇ ರಾತ್ರಿ ಓದ್ರೆ ನಮಗೆ ನಿದ್ದೆ ಕಣ್ಣಲ್ಲಿ ಓದೋದೆಲ್ಲ ತಲೆ ಒಳಗಡೆ ಹೋಗಲ್ಲ. ಅದಕ್ಕೆ ನಾವು ಬೆಳಗ್ಗೆ ಓದಬೇಕು. ಆಮೇಲೆ ನಾವು ಎಕ್ಸಾಮ್ ಬರಿಬೇಕಾದ್ರೆ ಲಾಸ್ಟ್ ಮಿನಿಟ್ ಇರೋಂಥ ಟೆನ್ಷನ್ ಮಾಡಿಕೊಂಡು ಅದು ಆ ಟೈಮಲ್ಲಿ ಬರಿಬೋದಾಗಿತ್ತು.